ರಾಗಿ ರೈಸ್ ಅಥವಾ ರಾಗಿಯನ್ನು ಹೇಗೆ ಮಾಡೋದು ಅಂತ ಕೇಳ್ತಿದ್ರಲ್ಲ, ಈ ವಿಡಿಯೋದಲ್ಲಿ ರಾಗಿ ರೈಸ್ ಎಲ್ಲಿ ಸಿಗುತ್ತೆ ಮತ್ತು ನಾನು ಅದರಿಂದ ರಾಗಿಯನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ರಾಗಿ ರೈಸ್ ನೋಡಿ ಹೀಗಿರುತ್ತೆ. ಇದನ್ನು ರಾಗಿಯಿಂದ ಮಾಡ್ತಾರೆ, ನೋಡೋದಕ್ಕೆ ರಾಗಿ ಥರನೇ ಇರುತ್ತೆ. ಇಲ್ಲಿ ನಾನು ಮೊದಲಿಗೆ ಒಂದು ಸಣ್ಣ ಕಪ್ಪು ರಾಗಿ ಅಕ್ಕಿನ ತಗೊಂಡು ಒಂದು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. ಈ ರಾಗಿ ರೈಸ್ ಇದೆಯಲ್ಲ, ಇದನ್ನು ಒಂದು ಸ್ಪೆಷಲ್ ಮಿಲ್ಲಿಂಗ್ ಪ್ರಾಸೆಸ್ ಬಳಸಿ ಮಾಡ್ತಾರೆ. ರಾಗಿ ಅಂಶ ಎಲ್ಲ ನಾಶ ಆಗದೆ ಇರೋ ರೀತಿ ಇದು ತಯಾರಾಗುತ್ತೆ. ಇನ್ನು ರಾಗಿ ರೈಸನ್ನು ನಾನು ಫೇವರಿಟಾ ಅನ್ನೋ ಕಂಪ್ನಿಯಿಂದ ತರಿಸ್ಕೊಳ್ತೀನಿ. ನಿಮ್ಗೇನಾದರೂ ಬೇಕಾದರೆ ನಾನೊಂದು ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಇವಾಗ ಅವ್ರಿಗೆ ಮೆಸೇಜ್ ಮಾಡಿದರೆ ಕಳಿಸ್ಕೊಡ್ತಾರೆ. ರಾಗಿ ರೈಸ್ ಬಗ್ಗೆ ಇನ್ನೂ ವಿವರವಾಗಿ ಮಾತಾಡೋಣ. ಮೊದಲಿಗೆ ರಾಗಿ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೆನೆಸಿರೋ ರಾಗಿ ಅಕ್ಕಿನ 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಆಮೇಲೆ ಒಂದು ಕುಕ್ಕರ್ ಅಥವಾ ಪಾತ್ರೆಯಲ್ಲಿ 3 ಪಟ್ಟು ನೀರನ್ನು ಕುದಿಯೋದಕ್ಕೆ ಇಡಬೇಕು. ನಾನಿಲ್ಲಿ ಪ್ರೆಷರ್ ಕುಕ್ಕರ್ ಬಳಸ್ತಾ ಇದ್ದೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಬೋದು ಅಥವಾ ಹಾಗೆ ಪಾತ್ರೆನಲ್ಲಿ ಬೇಕಾದರೂ ಬೇಯಿಸ್ಬೋದು. ಓಪನ್ ಪಾಟ್ ಮೆಥಡ್ ಅಂತಾರಲ್ಲ ಹಾಗೆ. ಬೇಗ ಸುಲಭವಾಗಿ ಬೇಯುತ್ತೆ ಇದು, ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ನೀರು ಹಾಕಿದ ಮೇಲೆ ನೆನೆಸಿ ತೊಳೆದಿಟ್ಟಿರೋ ರಾಗಿ ಅಕ್ಕಿನ ಹಾಕ್ತಾ ಇದ್ದೀನಿ. ಆಮೇಲೆ ಅದು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಬೇಕು. ಒಂದು 2 ನಿಮಿಷ ಕುದಿಸಿ ಆ ನಂತರ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲ್ ಮಾಡಿದ್ರೂ ಸಾಕಾಗುತ್ತೆ. ಅಥವಾ ಹೀಗೆ ಕುದಿಸಿ ಓಪನ್ ಪಾಟ್ ಮೆಥಡಲ್ಲಿ ಬೇಕಾದರೂ ಬೇಯಿಸ್ಕೊಳ್ಬೋದು. ಆದರೆ ಚೆನ್ನಾಗಿ ಕುದಿಯೋ ಮೊದಲೇ ಮುಚ್ಚಳ ಮುಚ್ಚಬೇಡಿ, ಕುಕ್ಕರ್ ಮುಚ್ಚಳ ಮುಚ್ಚಬೇಡಿ. ಯಾಕಂದರೆ ಈ ರಾಗಿ ಅಕ್ಕಿ ಇದೆಯಲ್ಲ, ಕುಕ್ಕರ್ನ ಏರ್ ವೆಂಟಲ್ಲಿ ಸಿಕ್ಕಾಕೊಂಡು ಬ್ಲಾಕ್ ಆಗುತ್ತೆ. ಮತ್ತು ಕುಕ್ಕರಲ್ಲಿ ತುಂಬ ಬರ್ತಿ ಹಾಕಿನೂ ಬೇಯಿಸಬೇಡಿ, ಸ್ವಲ್ಪ ಕಡಿಮೆನೇ ಹಾಕಿ. ಇದೆಲ್ಲ ತಾಪತ್ರಯ ತಲೆಬಿಸಿ ಬೇಡ ಅಂದರೆ ಹಾಗೆ ಕುದಿಸಿನೂ ಬೇಯಿಸ್ಬಿಡ್ಬೋದು. ಮಾಮೂಲಿ ಅನ್ನ ಮಾಡ್ದಂಗೆ ಸುಲಭವಾಗಿ ರಾಗಿಯನ್ನು ಮಾಡ್ಕೊಬೋದು. ರುಚಿಯಾಗೂ ಇರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಇಲ್ಲಿ ನೋಡಿ, ಇದು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬೆಂದಿದೆ. ಆದರೆ ಮುದ್ದೆ ಆಗಿಲ್ಲ. ನಿಮ್ಗೆ ಇನ್ನೂ ಉದುರುದ್ರು ಬೇಕಂದರೆ 2.5 ಕಪ್ ನೀರು ಹಾಕಿ ಮಾಡ್ಕೊಬೋದು. ಅಥವಾ ಹಾಗೆ ಕುದಿಸಿ ಮಾಡೋದಾದರೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ನೀವು ಈ ರಾಗಿ ರೈಸಿಂದ ಗಂಜಿ, ಕಿಚಡಿ, ರೈಸ್ ಬಾತ್ ಹೀಗೆ ಏನು ಬೇಕಾದ್ರೂ ಮಾಡ್ಕೊಬೋದು. ಫೇವರಿಟಾ ಕಂಪ್ನಿ ಇದೆಯಲ್ಲ, ಇದು ಬೆಂಗಳೂರಲ್ಲಿದೆ. ಇವರ ರಾಗಿ ರೈಸಲ್ಲಿ ಕ್ಯಾಲ್ಶಿಯಂ, ಐರನ್ ಮತ್ತು ಪ್ರೋಟೀನು ಅಧಿಕವಾಗಿದೆ. ನಾರಿನಂಶನೂ ಜಾಸ್ತಿ ಇದೆ. ಹಾಗಾಗಿ ಜೀರ್ಣಕ್ರಿಯೆಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಬಹಳ ಒಳ್ಳೆಯದು. ಅಂದರೆ ಸ್ವಲ್ಪ ತಿಂತಾ ಇದ್ದಂಗೆ ಹೊಟ್ಟೆ ತುಂಬಿರೋ ಫೀಲ್ ಬರುತ್ತೆ. ಮಾಮೂಲಿ ಅನ್ನದ ಥರನೇ ಮಾಡಿ ನಿಮ್ಮ ಇಷ್ಟದ ಅಡುಗೆ ಜೊತೆ ಬಡಿಸಿದ್ರೆ ಆಯಿತು. ನಿಮಗೆ ಬೇಕಾದರೆ ನಾನು ಡಿಸ್ಪ್ಲೇ ಮಾಡ್ತೀನಿ ನಂಬರು ಇನ್ನೊಂದು ಸಲ. ಅವ್ರಿಗೆ ಮೆಸೇಜ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ. ಇದು ಪ್ರಮೋಷ್ನಲ್ ಪೋಸ್ಟ್ ಅಲ್ಲ. ಎಲ್ಲ ಕೇಳ್ತಾ ಇದ್ರು, ನೀವು ರಾಗಿ ರೈಸು ಅಂದರೆ ಏನು, ಎಲ್ಲಿಂದ ತೊಗೊತೀರಿ ಅಂತ. ಅದಕ್ಕೆ ಸಹಾಯ ಆಗುತ್ತಾದರೆ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ಇದು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.